ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ವಡೆನ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಉದ್ದಿನಬೇಳೆನೇ ಬೇಡ, ಹಾಗೆ ಮಾಡ್ಕೊಳ್ಬೋದು. ಹಾಗಿದ್ರೆ ಯಾವ ಇಂಗ್ರೀಡಿಯೆಂಟ್ನ ಹಾಕ್ಬಿಟ್ಟು ಇದನ್ನು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ತುಂಬಾ ಕ್ರಿಸ್ಪಿಯಾಗಿರುತ್ತೆ ವಡೆ ಅಂತೂ. ನೀವು ಯಾರಿಗಾದರೂ ಈ ರೀತಿಯಾಗಿರುವಂಥ ವಡೆ ಮಾಡಿಕೊಡ್ರೆ ಇದನ್ನು ಉದ್ದಿನಬೇಳೆ ವಡೆ ಅಂತಲೇ ಅಂದ್ಕೊಳ್ತಾರೆ, ಅಷ್ಟು ಸೂಪರಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಅಳತೆ ಬಟ್ಲಲ್ಲಿ 2 ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಬೇಕು. ಈ ನೀರು ಚೆನ್ನಾಗಿ ಒಂದ್ಸಲ ಕುದಿ ಬರಬೇಕು, ಅಲ್ಲಿವರೆಗೂ ಕೂಡ ಕಾಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಾಯ್ದ ಮೇಲೆ ನಾವು ನೀರನ್ನು ತಗೊಂಡಿರೋ ಅಂಥ ಕಪ್ ಅಳತೆಲೇನೆ 1 ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಉಪ್ಪಿಟ್ಟಿಗೆ ಬಳಸುವಂಥ ರವೆ, ಬಾಂಬೆ ರವೆ. ಇದನ್ನ ಬೇಯಿಸೋದೇನು ಬೇಡ, ನೀರೊಳಗೆ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ತಿರುಕೊಳ್ಳೋಣ, ಗಂಟಾಗದಿರೋ ರೀತಿಲಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. 1 ಕಪ್ಪು ರವೆಗೆ ನಮಗೆ 2 ಕಪ್ಪಷ್ಟು ನೀರು ಕರೆಕ್ಟಾಗಿ ಆಗುತ್ತೆ. 1:2 ರೇಷಿಯೋದಲ್ಲಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು 2 ನಿಮಿಷ ಆ ರವೆ ಅನ್ನೋದು ಹರಳಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಜಸ್ಟ್ ಈ ರೀತಿಯಾಗಿ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು 2 ನಿಮಿಷ ಹರಳಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ 2 ಮಿನಿಟ್ಸ್ ಆಗಿದ್ದಾದಮೇಲೆ ತೆಗೆದಿದ್ದೀನಿ. ಇವಾಗ ಕೂಡ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ಗಂಟಿದ್ರೆ ನೀಟಾಗಿ ಗಂಟನ್ನ ಹೊಡ್ಕೊಳ್ಳಿ. ಗಂಟು ಆಗೋದಿಲ್ಲ, ಮಿಸ್ ಆಗಾಯಿತು ಅಂತ ಅಂದರೆ ನೀಟಾಗಿ ಈ ರೀತಿಯಾಗಿ ಗಂಟನ್ನ ಹೊಡ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಬಿಟ್ಟು ನಾವು ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಅಂದರೆ ಕೈಯಲ್ಲಿ ಮುಟ್ಟೋಕ್ಕಾಗೋ ಅಷ್ಟು ನಾವು ಇದನ್ನು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ. ನಾನು ಕೂಡ ಇವಾಗ ಇಲ್ಲಿ ಇದನ್ನು ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಕ್ಕಾಗಲಿಕ್ಕೆ ಬಿಡೋಣ. ನೋಡಿ, ಇವಾಗ ತಣ್ಣಕ್ಕಾಗಿದೆ. ಇದಕ್ಕೆ ನಾನಿಲ್ಲಿ ಉದ್ದಿನ ವಡೆಗೆ ಹಾಕೋ ರೀತಿಲೇ ಕೊತ್ತಂಬರಿ, ಕರಿಬೇವು, ಹಾಗೆ ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಬೇಕು. ನಿಮಗೆ ಈ ಇಂಗ್ರೀಡಿಯೆಂಟ್ಸ್ ಹಾಕೋಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಆದರೆ ಹಾಕಿದರೆ ನಮಗೆ ಪ್ರಾಪರ್ ಉದ್ದಿನ ವಡೆ ಥರನೇ ಬರುತ್ತೆ. ಹಾಗಾಗಿ ನೋಡಿ, ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಬೇಕು. ಬಿಸಿ ಇರೋದಿಲ್ಲ, ಹಾಗಾಗಿ ನೀಟಾಗಿ ಈ ರೀತಿಯಾಗಿ ಮಿತ್ಕೊಳ್ಬೇಕು. ರವೆ ಅಲ್ವಾ, ಚೆನ್ನಾಗಿ ಹೊಂದ್ಕೊಳ್ಬೇಕು. ಹಾಗಾಗಿ ನೋಡಿ, ಇವಾಗ ಮಿದ್ದಿದ್ದಾಗಿದೆ. ನಿಮಗೆ ವಡೆನ ಯಾವ ಸೈಜಲ್ಲಿ ಮಾಡ್ತೀರಾ ನೋಡಿಬಿಟ್ಟು ಉಂಡೆಗಳನ್ನ ತಗೊಳ್ಬೇಕಾಗುತ್ತೆ. ಸೇಮ್ ನಾವು ನಾರ್ಮಲಾಗಿ ಉದ್ದಿನ ವಡೆನೆಲ್ಲ ಮಾಡ್ಕೊಳ್ತೀವಲ್ಲ, ಅದೇ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ತುಂಬಾ ಈಸಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಮಾಡಿಕೊಡಿ, ಯಾರು ಕೂಡ ಕಂಡುಹಿಡಿಯೋದಿಲ್ಲ ಇದನ್ನು ನೀವು ರವೆಲ್ಲಿ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿ ಬರುತ್ತೆ. ನಮಗೆ ಉದ್ದಿನ ವಡೆ ಮಾಡಿದಾಗ ತೆಗೆದು ಎಣ್ಣೆಲಿ ಹಾಕೋಕ್ಕೂ ಸ್ವಲ್ಪ ಹಿಂಸೆ ಅನಿಸುತ್ತೆ. ಆದರೆ ಈ ರೀತಿಯಾಗಿ ರವೆಲ್ ಮಾಡಿಕೊಂಡ್ರೆ ಎಣ್ಣೆಲಿ ಬಿಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ, ಮಾಡೋದು ಕೂಡ ಸಖತ್ ಈಸಿ. ನೋಡಿ, ನೆಕ್ಸ್ಟ್ ಇದನ್ನು ಎಣ್ಣೆಲಿ ಬೇಯಿಸ್ಕೊಳ್ಬೇಕು. ಹಾಗಾಗಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಊರಿ ಇಟ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ರವೆಯಿಂದ ಮಾಡಿರೋದ್ರಿಂದ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ. ನೀಟಾಗಿ ಕಡಿಮೆ ಊರಿಲಿಟ್ಟು ಬೇಯಿಸ್ಕೊಂಡ್ರೆ ಗರ್ಗರಿಯಾಗಿ ಬರ್ತವೆ. ನೋಡಿ, ಇವಾಗ ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಆದಮೇಲೆ ಇದನ್ನು ಉಲ್ಟಾ ಮಾಡಿ ಬೇಯಿಸ್ಕೊಳ್ಬೇಕು. ಎಲ್ಲದನ್ನು ಕೂಡ ನೀಟಾಗಿ ಉಲ್ಟಾ ಮಾಡ್ಕೊಳ್ಳೋಣ. ಇಡ್ಲಿ ಜೊತೆ ಅಥವಾ ಮಾರ್ನಿಂಗ್ ಮಾಡೋ ಟಿಫನ್ ಜೊತೆ ನಾವು ಈ ರೀತಿಯಾಗಿ ವಡೆನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ತಿರ್ವಾಕೊಂಡಿದ್ದಾಗಿದ್ದಾದ ನಂತರ ನಾವು ಕಂಪ್ಲೀಟಾಗಿ ಇದು ಉದ್ದಿನ ವಡೆ ಕಲರ್ಗೆ ಬರಬೇಕು. ನೋಡಿ ಯಾವ ರೀತಿ ಬರ್ತಿದೆ ಅಂತ ಹೇಳ್ಬಿಟ್ಟು, ಒಂದು ಕೂಡ ಶೇಪ್ ಕೂಡ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇವಾಗ ಬೆಂದಿದ್ದಾವೆ. ಇದನ್ನು ಎಣ್ಣೆಯಿಂದ ಎತ್ಕೊಳ್ಳೋಣ. ಇದೇ ರೀತಿಯಾಗಿ ನೀವು ಎಲ್ಲದನ್ನು ಕೂಡ ಬೇಯಿಸ್ಕೊಳ್ಬೇಕು. ತುಂಬಾ ಸೂಪರಾಗಿ, ಈಸಿಯಾಗಿ, ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಬೆಂದಿದ್ದಾಗಿದೆ. ನಾನಿವಾಗ ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಮಾಡುವಂಥ ಈ ಉದ್ದಿನ ವಡೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.